ದೂರದ ಅರಣ್ಯ ಪ್ರದೇಶದಲ್ಲಿ ಭಾರೀ ಮಳೆ ಸುರಿಯುತ್ತಿತ್ತು. ಆಕಾಶವನ್ನು ಕಪ್ಪು ಮೋಡಗಳು ಆವರಿಸಿಕೊಂಡಿದ್ದರಿಂದ ಚಂದ್ರನು ಕಾಣೆಯಾಗಿದ್ದ. ಆಗಾಗ್ಗೆ ಕಿರಿಕಿರಿ ಉಂಟು ಮಾಡುವಂತೆ ಮಿಂಚು ಮಿಂಚುತ್ತಿದ್ದರೆ ಗರ್ಜಿಸುವ ಗುಡುಗು ವಾತಾವರಣವನ್ನ ಇನ್ನಷ್ಟು ರಹಸ್ಯಮಯವಾಗಿಸುತ್ತಿತ್ತು. ಗ್ರಾಮದ ಪ್ರಮುಖವಾದ ವಶಿಷ್ಠ ನದಿಯಲ್ಲಿ ನೀರು ಉಕ್ಕಿ ಹರಿಯುತ್ತಿತ್ತು. ನದಿಯ ತೀವ್ರ ಪ್ರವಾಹವನ್ನು ನೋಡಿ ಒಂದು ವೃದ್ಧ ವ್ಯಕ್ತಿ ಭಾರೀ ಚಿಂತೆಯಲ್ಲಿ ಕಾಣಿಸುತ್ತಿದ್ದ. ಅವನೇ ಶಿವಯ್ಯ. ನದಿಯ ದಡದಲ್ಲಿ ಗ್ರಾಮದಿಂದ ಸ್ವಲ್ಪ ದೂರ ತನ್ನ ಚಿಕ್ಕ ದೋಣಿಯನ್ನ ಕಟ್ಟಿಕೊಂಡು ಶಿವಯ್ಯ ಗ್ರಾಹಕರಿಗಾಗಿ ಕಾಯುತ್ತಿದ್ದ. ಏನು ಮಾಡಲಿ, ಗ್ರಾಹಕರು ಎಲ್ಲಿಂದ ಬರಬೇಕು? 4 ದಿನಗಳಿಂದ ಮಳೆ ಇಲ್ಲಲೇ ಇಲ್ಲ. ಈ ಮಳೆ ಯಾವಾಗ ನಿಲ್ಲುತ್ತದೋ? ನಾನು ಯಾವಾಗ ಜನರಿಗೆ ದೋಣಿ ಸವಾರಿ ಮಾಡಿಸುತ್ತೇನು ಎಂದು ಅವನು ಅಳಲು ತೋಡಿಕೊಂಡ. ವಶಿಷ್ಠ ನದಿಯ ದಡದಲ್ಲಿ ವಾಸಿಸುತ್ತಿದ್ದ ಶಿವಯ್ಯ ಒಬ್ಬ ನದಿ ದಾಟಿಸುವ ವ್ಯಕ್ತಿ. ನದಿಯನ್ನ ನೋಡಲು ಬರುವ ಪ್ರವಾಸಿಗರನ್ನ ತನ್ನ ದೋಣಿಯಲ್ಲಿ ಕೂರಿಸಿ ನದಿ ಸುತ್ತಾಟ ಮಾಡಿಸುತ್ತಿದ್ದ. ಅದೇ ಅವನ ಜೀವನೋಪಾಯ. ನದಿಯ ಆಚೆ ದಟ್ಟ ಅರಣ್ಯದಲ್ಲಿ ಶಿವಯ್ಯನ ಚಿಕ್ಕ ಮನೆ ಇತ್ತು. ಆದರೆ ಶಿವಯ್ಯ ಗ್ರಾಮ ಬಿಟ್ಟು ಆ ಭಯಾನಕ ಅರಣ್ಯದಲ್ಲಿ ಯಾಕೆ ವಾಸಿಸುತ್ತಾನೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಹಗಲು ಪೂರ್ತಿ ದೋಣಿ ಓಡಿಸಿ ರಾತ್ರಿ ಹೊತ್ತಲ್ಲಿ ಅವನು ನದಿಯ ಆಚೆಗೆ ಅರಣ್ಯಕ್ಕೆ ಹೋಗುತ್ತಿದ್ದ. ಅನೇಕರು ಅವನನ್ನ ಆಚೆಗೆ ಹೋಗುತ್ತಿರುವುದನ್ನು ನೋಡಿದ್ದರು. ಆದರೆ ಅವನಿಗೆ ಏನು ಕಷ್ಟ ಇರಬಹುದು ಎಂದು ಊಹಿಸಿ ಬಿಟ್ಟಿದ್ದರು. ಶಿವಯ್ಯ ಏಕಾಂಗಿ ಜೀವನ ಅವನಿಗೆ ಸಂತೋಷವಾಗಿದ್ದರೂ ಗ್ರಾಮಸ್ಥರಿಗೆ ಅದು ತುಂಬಾ ರಹಸ್ಯಭರಿತವಾಗಿತ್ತು. ಅದೇ ಸಮಯದಲ್ಲಿ, ಅಣ್ಣ, ಈ ಸಲ ನೇಚರ್ ಫುಲ್ ಎಂಜಾಯ್ ಮಾಡ್ಬೇಕು, ಏನು ಮಿಸ್ ಮಾಡಬಾರ್ದು, ತುಂಬಾ ಮಜಾ ಮಾಡ್ತೀವಿ. ನಾನು ಕೇಳಿದ್ದೀನಿ ಈ ಗ್ರಾಮದಲ್ಲಿರುವ ವಶಿಷ್ಠ ನದಿಯ ನೋಟ ತುಂಬಾ ಫೇಮಸ್ ಅಂತ. ಆದ್ರೆ ಕೀರ್ತನ್, ನನ್ಗೆ ನದಿಗೆ ಹೋಗೋಕೆ ಸ್ವಲ್ಪ ಭಯ. ಅಯ್ಯೋ, ಭಯಬೇಡ ಅಣ್ಣ, ನಾನು ಇದ್ದೀನಲ್ಲ ಎಂದು ಮಾತನಾಡುತ್ತಾ ರಾಘವ್ ಮತ್ತು ಕೀರ್ತನ್ ನದಿಯ ದಡಕ್ಕೆ ಬಂದರು. ದೂರದಲ್ಲಿ ದೋಣಿಯಲ್ಲಿ ಕುಳಿತಿದ್ದ ಶಿವಯ್ಯನ ದೃಷ್ಟಿ ಅವರ ಮೇಲೆ ಬಿದ್ದ ಕ್ಷಣವೇ ಅವನ ಕಣ್ಣುಗಳು ಮಿನುಗಿದವು. ಬಹಳ ದಿನಗಳ ನಂತರ ಗ್ರಾಹಕರು ಸಿಕ್ಕ ಖುಷಿ ಅವನ ಮುಖದಲ್ಲಿ ಸ್ಪಷ್ಟವಾಗಿತ್ತು. ಕೀರ್ತನ್, ಇಷ್ಟು ಮಳೆ ಬರುತ್ತಿದೆ, ಇವತ್ತು ನದಿಯ ಸಫಾರಿ ಆಗೋದು ಕಷ್ಟ ಅನಿಸುತ್ತೆ ಎಂದು ರಾಘವ್ ಹೇಳಿದನು. ಅರೆ, ಅಲ್ಲಿ ನೋಡು, ಯಾರೋ ನದಿ ದಾಟಿಸುವ ವ್ಯಕ್ತಿ ಇದ್ದಾನಲ್ಲ. ಅಣ್ಣ ತಮ್ಮಂದಿರು ಇಬ್ಬರು ಶಿವಯ್ಯನ ಬಳಿ ಹೋದರು. ಅಲಗೆ ಹಿಡಿದು ನಿಂತಿದ್ದ ಶಿವಯ್ಯ ಕೂಡಲೇ ಮಾತು ಆರಂಭಿಸಿದ. ಸಾಹೇಬ್ರಿ, ನದಿ ನೋಡ್ಬೇಕಾ? ಬನ್ನಿ, ನಾನು ಸುತ್ತರಿಸ್ತೀನಿ. ರಾಘವ್ ಮತ್ತು ಕೀರ್ತನ್ ಪರಸ್ಪರ ನೋಡಿಕೊಂಡರು. ನನ್ಗೆ ನದಿಯಲ್ಲಿ ಸವಾರಿ ಮಾಡ್ಬೇಕು, ಆದ್ರೆ ಹವಾಮಾನ ನೋಡಿ ಇವತ್ತು ಹೋಗೋದು ಸರಿಯಲ್ಲ ಅನ್ಸುತ್ತೆ. ಇದನ್ನು ಕೇಳಿ ಶಿವಯ್ಯನ ಮುಖದಲ್ಲಿ ಆತಂಕ ಮೂಡಿತು. ತನ್ನನೆಯ ಅವಮಾನದಲ್ಲೂ ಅವನ ಮುಖದಲ್ಲಿ ಬೆವರು ಮಿಂಚುತ್ತಿತ್ತು. ಇವರು ಹೋಗದೆ ಇದ್ದರೆ ನನಗೆ ಏನಾಗುತ್ತದೋ ಏನೋ ಎಂಬ ಭಯ ಅವನ ಕಣ್ಣಲ್ಲಿ ಕಾಣಿಸುತ್ತಿತ್ತು. ಇಲ್ಲ ಇಲ್ಲ ಸಾಹೇಬ್ರಿ, 20 ವರ್ಷಗಳಿಂದ ಇಲ್ಲಿ ದೋಣಿ ಓಡಿಸ್ತಾ ಇದ್ದೀನಿ. ಮಳೆ ಸ್ವಲ್ಪ ಹೊತ್ತಲ್ಲಿ ಕಡಿಮೆ ಆಗುತ್ತೆ. ನದಿ ಆಚೆ ತುಂಬಾ ಸುಂದರವಾದ ನೋಟ ಇದೆ. ಇವತ್ತು ಜನ ಕಡಿಮೆ, ನಾಳೆ ಜನ ಜಾಸ್ತಿ ಇರ್ತಾರೆ. ನಾನು ಇಲ್ಲೊಬ್ಬನೇ ಈ ನದಿಯ ನಾವಿಕ. ನನಗೆ ಇಲ್ಲಿ ಪ್ರತಿಯೊಂದು ಮೂಲೆ ಕೂಡ ಗೊತ್ತು. ರಾಘವ್ ಯೋಚನೆಗೆ ಬಿದ್ದ. ಅಯ್ಯೋ ಅಣ್ಣ, ಇಷ್ಟು ದೂರ ಬಂದಿದ್ದೀವಿ, ಹೋಗ್ಬಿಡೋಣ, ಮತ್ತೆ ಈ ಅವಕಾಶ ಸಿಗಲ್ಲ. ಆಕಾಶದತ್ತ ಒಂದು ಬಾರಿ ನೋಡಿದ ರಾಘವ್ ತನ್ನ ಚಿಕ್ಕ ತಮ್ಮ ಕೀರ್ತನ್ನ ಆಸೆಯನ್ನ ನಿರಾಕರಿಸಲಿಲ್ಲ. ಸರಿ, ಹೋಗೋಣ. ಆ ಮಾತು ಕೇಳಿ ಕೀರ್ತನ್ಗಿಂತ ಹೆಚ್ಚು ಖುಷಿಯಾದದ್ದು ಶಿವಯ್ಯ. ಅವನು ತಕ್ಷಣ ದೋಣಿಯ ಹಗ್ಗವನ್ನ ಬಿಡಿಸಿ ದೋಣಿಯನ್ನ ನದಿಗೆ ಮುಂದೂಡಿದ. ಸ್ವಲ್ಪ ಸಮಯ ಯಾರೂ ಮಾತನಾಡಲಿಲ್ಲ. ನಿಮ್ಮ ಬಗ್ಗೆ ಹೇಳಿಲ್ಲ, ನಿಮ್ಮ ಹೆಸರು? ನನ್ನ ಹೆಸರು ಶಿವಯ್ಯ. ನದಿಯ ಆಚೆ ವಾಸ. ದೋಣಿ ಓಡಿಸೋದೇ ನನ್ನ ಜೀವನ. ಆಚೆ ಯಾಕೆ? ಗ್ರಾಮದಲ್ಲೇ ಯಾಕೆ ಇರಲ್ಲ ನೀವು? ಈ ಪ್ರಶ್ನೆ ಕೇಳುತ್ತಿದ್ದಂತೆ ಶಿವಯ್ಯ
ಮೌನವಾದನು. ಏನಾಯ್ತು? ಏನಿಲ್ಲ, ಆಚೆ ಪ್ರಕೃತಿಯ ಅದ್ಭುತವಾದ ನೋಟ ಇದೆ. ಬೆಟ್ಟಗಳು, ಆಡುವ ಹಕ್ಕಿಗಳು, ಮರಗಳು, ಅವನ್ನೆಲ್ಲ ಬಿಟ್ಟು ಬರೋಕೆ ಮನಸ್ಸಾಗಲ್ಲ. ಯಾರನ್ನ ಬಿಟ್ಟು ಬರೋಕೆ ಮನಸ್ಸಾಗಲ್ಲ? ಅಯ್ಯೋ ಮಗ, ಯಾರು ಅಂದ್ರಿ? ಅವುಗಳೇ ಪ್ರಾಣಿಗಳು. ಇಬ್ಬರೂ ಸಹೋದರರು ಈ ಮಾತು ಕೇಳಿ ಪರಸ್ಪರ ಮುಖ ನೋಡಿಕೊಂಡರು. ನೀವು ಒಪ್ಪಿದ್ರಿ, ಇವತ್ತು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ. ಇವತ್ತು ರಾತ್ರಿ ಅಲ್ಲೇ ಇರಿ, ನಾಳೆ ಬೆಳಿಗ್ಗೆ ಮತ್ತೆ ಅಜ್ದರಕ್ಕೆ ಬಿಟ್ಟು ಬಿಡ್ತೀನಿ. ಇಲ್ಲ ಇಲ್ಲ, ಈಗಲೇ ಬಿಟ್ಟು ಬಿಡಿ. ಅಯ್ಯೋ ಅಣ್ಣ, ಇಂಥ ಅವಕಾಶ ಮತ್ತೆ ಸಿಗಲ್ಲ. ಮಳೆ, ಪ್ರಕೃತಿ, ಮನೆ ಎಲ್ಲವೂ ಒಟ್ಟಿಗೆ. ರಾಘವ್ ಸ್ವಲ್ಪ ಯೋಚನೆ ಮಾಡಿ, ಸರಿ ತಮ್ಮ, ಹೋಗೋಣ. ಥ್ಯಾಂಕ್ಸ್ ಅಣ್ಣ. ಮಳೆ ಮತ್ತಷ್ಟು ಜೋರಾಗಿತ್ತು. ಮಿಂಚು, ಗಾಳಿ, ದೋಣಿ ನಡುಗುತ್ತಿತ್ತು. ಕೊನೆಗೆ ಅವರು ನದಿಯ ಆಚೆಗೆ ತಲುಪಿದರು. ಅರಣ್ಯದೊಳಗಿನ ಕಿರಿದಾದ ದಾರಿ, ರಾತ್ರಿ ಹಕ್ಕಿಗಳ ಶಬ್ದಗಳು ವಾತಾವರಣವನ್ನ ಇನ್ನಷ್ಟು ಭಯಾನಕವಾಗಿಸುತ್ತಿತ್ತು. ಶಿವಯ್ಯ ನಿರಂತರವಾಗಿ ನಡೆದುಕೊಂಡು ಹೋಗುತ್ತಿದ್ದ. ರಾಘವ್ ಮತ್ತು ಕೀರ್ತನ್ ಮಾತ್ರ ಕಂಗೆಟ್ಟಿದ್ದರು. ಇನ್ನೆಷ್ಟು ದೂರ? ಇಲ್ಲೇ ಹತ್ರ ಬುದ್ಧಿ, ಬಂತು. ಸ್ವಲ್ಪ ಹೊತ್ತಲ್ಲಿ ಶಿವಯ್ಯನ ಮನೆ ಕಾಣಿಸಿತು. 2 ಮಹಡಿಗಳ ಹಳೆಯ ಮನೆ. ಹೆಚ್ಚಿನ ಭಾಗ ಮರದಿಂದ ನಿರ್ಮಿತವಾಗಿತ್ತು. ಇಷ್ಟು ಅರಣ್ಯದಲ್ಲಿ ಇಂತಹ ಮನೆ? ನನ್ನ ತಾತ ಕಟ್ಟಿಸಿದ್ರು. ಅವರು ಒಳ್ಳೆಯ ಕಲೆಗಾರರು. ಮನೆಯ ಒಳಗೆ ಹೋಗುತ್ತಿದ್ದಂತೆ ಅಣ್ಣಂದಿರಿಬ್ಬರು ಅಚ್ಚರಿಗೊಂಡರು. ಇದು ಅರಮನೆಯ ಮನೆ ತರ ಇದೆ. ಹೌದು, ವಿಧಿ ಆಟ ಸಾಹೇಬ್ರೆ, ವಿಧಿ ಆಟ. ಮನೆಯ ಮೇಲೆ ಹೋಗುವಾಗ ಒಂದು ಕೋಣೆ ಹೊರಗಿನಿಂದ ಲಾಕ್ ಮಾಡಿರುವುದು ಕಂಡಿತು. ಅಲ್ಲಿ ಏನಿದೆ? ಸಮಯ ಬಂದಾಗ ಹೇಳ್ತೀನಿ. ರಾತ್ರಿ ಹೊತ್ತಲ್ಲಿ ಅವರು ಹೊರಗೆ ಹೋದರು. ಚಂದ್ರನ ಬೆಳಕು ನದಿಯಲ್ಲಿ ಪ್ರತಿಬಿಂಬಿಸುತ್ತಾ ಇತ್ತು. ಅದೇ ವೇಳೆ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಒಬ್ಬ ಸುಂದರ ಯುವತಿ ಕೀರ್ತನ್ನ ಕಣ್ಣಿಗೆ ಕಾಣಿಸಿದಳು. ಅವಳ ಸೌಂದರ್ಯ, ದೀರ್ಘ ಕೂದಲು, ಚಂದ್ರನ ಬೆಳಕಿನಲ್ಲಿ ಹೊಳೆಯುವ ಮೈ, ಇಬ್ಬರು ಮಂತ್ರಮುಗ್ಧರಾಗಿದ್ದರು. ಸ್ನಾನ ಮಾಡಿ ಬಂದ ಅವಳು, ನಾನು ಚಂದ್ರಿಕಾ, ಶಿವಯ್ಯನ ಹೆಂಡತಿ. ಅವಳ ಮಧುರ ಧ್ವನಿ ಅವರ ಮನಸ್ಸು ಕದಡಿತ್ತು. ಅವಳು ಮನೆ ಕಡೆ ನಡೆದು ಹೋದಳು. ಇಬ್ಬರು ಅವಳ ಹಿಂದೆ ಹೋದರು. ಮೇಲಿನ ಲಾಕ್ ಮಾಡಿದ್ದ ಕೋಣೆಯಿಂದ ಪಾದರಸ ಶಬ್ದ. ರಾಘವ್ ಮಂತ್ರಮುಗ್ಧನಾಗಿ ಒಳಗೆ ಹೋಗಿಬಿಟ್ಟ. ಕೀರ್ತನ್ ಬಿದ್ದು ಕಾಲಿಗೆ ಗಾಯ ಮಾಡಿಕೊಂಡ. ಅಷ್ಟರಲ್ಲಿ ಶಿವಯ್ಯ ಬಂದ. ಚಿಂತೆ ಬೇಡ, ಮುಂದಿನ ಸರದಿ ನಿನ್ನದೇ. ಅವನ ಕೈಯಲ್ಲಿದ್ದ ಲಟ್ಟಿಯಿಂದ ಕೀರ್ತನ್ನ ಕಾಲಿಗೆ ಹೊಡೆದ. ಕೀರ್ತನ್ ಏನೋ ಸಮಸ್ಯೆಯಾಗಿದೆ ಎಂದುಕೊಂಡು ಹೇಗೋ ಮಾಡಿ ಮೇಲಕ್ಕೆ ಹೋದಾಗ ಅವನು ಕಂಡ ದೃಶ್ಯ ಭಯಾನಕವಾಗಿತ್ತು. ಶಿವಯ್ಯ ಮಾನವ ರೂಪದಲ್ಲಿರಲಿಲ್ಲ. ಅವನು ರಾಘವ್ನ ರಕ್ತ ಹೀರುತ್ತಿದ್ದ. ಚಂದ್ರಿಕಾ ತನ್ನ ನಿಜವಾದ ಯಕ್ಷಿಣಿ ರೂಪದಲ್ಲಿ ನಿಂತಿದ್ದಳು. ಇಬ್ಬರು ಮನುಷ್ಯರನ್ನ ಬಲಿಯಾಗಿಸಿ ಜೀವಿಸುವ ಭಯಾನಕ ಪ್ರಾಣಿಗಳು. ಕೀರ್ತನ್ ಹೇಗೋ ಮಾಡಿ ಕೋಣೆಯನ್ನ ಹೊರಗಿನಿಂದ ಲಾಕ್ ಮಾಡಿ ಮನೆ ಬಾಗಿಲನ್ನ ಮುಚ್ಚಿ ಓಡಿಬಿಟ್ಟ. ಅರಣ್ಯ ದಾಟಿ ನದಿಯ ದಡ ತಲುಪಿ ದೋಣಿಯಲ್ಲಿ ಗ್ರಾಮಕ್ಕೆ ದಾಟಿದ. ಗ್ರಾಮದ ಬಳಿ ಒಬ್ಬ ವೃದ್ಧ ಸನ್ಯಾಸಿ ಹೇಳಿದನು, ಅವನು ಯಕ್ಷನ ಮಗ. ಬೇರೆ ಬೇರೆ ರೂಪಗಳಲ್ಲಿ ಜನರನ್ನ ಮೋಸಗೊಳಿಸುತ್ತಾನೆ. ಅವನ ಹೆಂಡತಿ ಯಕ್ಷಿಣಿ. ಕೀರ್ತನ್ ಮೊಣಕಾಲಿಗೆ ಕುಸಿದು ಅತ್ತ. ನನ್ನ ಅಣ್ಣನನ್ನ ಕಳೆದುಕೊಂಡೆ. ನಾನು ಏನು ಮಾಡಲಾಗಲಿಲ್ಲ. ಆದ್ರೆ ಯಕ್ಷಿಗಳ ಮನೆಯಿಂದ ಜೀವಂತವಾಗಿ ಹೊರಬಂದಿರುವವನು ನಾನೇ. ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.